ಪ್ರಿಯರಿಗೆ ಗುಡ್ ನ್ಯೂಸ್. ದಿನೇ ದಿನೇ ಇಳಿಕೆ ಆಗ್ತಾ ಇದೆ ಚಿನ್ನ ಬೆಳ್ಳಿ ರೇಟ್. ಇದು ಖರೀದಿಗೆ ಚಿನ್ನದಂತ ಟೈಮ್ ಸುದ್ದಿ. ಆಭರಣ ಪ್ರಿಯರಿಗೆ ಇದು ಶುಭ ಸುದ್ದಿ. ಏರ್ದಷ್ಟೇ ವೇಗದಲ್ಲಿ ಬೀಳ್ತಾ ಇದೆ ಚಿನ್ನ ಹಾಗೇನೆ ಬೆಳ್ಳಿ ದರ. ಚಿನ್ನ ಪ್ರಿಯರು, ಅದರಲ್ಲೂ ಭಾರತದಲ್ಲಿ ಸ್ವಲ್ಪ ವ್ಯಾಮೋಹ ಜಾಸ್ತಿ. ಮದುವೆ ಇನ್ನಿತರೆ ಸಮಾರಂಭಗಳಲ್ಲಿ ಚಿನ್ನ ಧರಿಸಿಕೊಳ್ಳೋದು ಹೆಂಗಳಿಯರಿಗೆ ಒಂಥರ ಸಂಭ್ರಮ. ಮತ್ತೊಂದು ಕಡೆ ಅಸೆಟ್ ರೀತಿಯಲ್ಲೂ ತುಂಬಾ ಜನ ಇದನ್ನು ನೋಡ್ತಾರೆ, ಖರೀದಿಯನ್ನ ಮಾಡಿ ಇಟ್ಕೊಳ್ತಾರೆ. ಆದರೆ ದಿನೇ ದಿನೇ ಏರಿಕೆ ಆಗ್ತಾ ಇತ್ತಲ್ಲ ಚಿನ್ನ ಮತ್ತೆ ಬೆಳ್ಳಿ ರೇಟ್, ಹಾಗಾಗಿ ಗಗನಕ್ಕೇರ್ತಾ ಇದ್ದಂಗೆ ತಲೆ ಮೇಲೆ ಕೈ ಹೊತ್ತು ಕೂತಿದ್ರು. ಯಾವಾಗ ನಾವು ಖರೀದಿ ಮಾಡ್ಬೇಕು ಹಂಗಾದ್ರೆ ಅಂತ ಹೇಳಿ ನೋಡ್ತಾ ಇದ್ರು. ಆದರೆ ದಿನೇ ದಿನೇ ಈಗ ಏರ್ದಷ್ಟೇ ವೇಗದಲ್ಲಿ ಇಳಿಕೆ ಆಗ್ತಾ ಇದೆ. ಹಾಗಾಗಿ ಚಿನ್ನ ಬೆಳ್ಳಿ ಖರೀದಿಗೆ ಇದು ಶುಭ ಸಮಯ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. 22 ಕ್ಯಾರೆಟ್ 1 ಗ್ರಾಮ್ ಚಿನ್ನ 13,890 ರೂಪಾಯಿಗೆ ಕುಸಿತವಾಗಿದೆ ಇವತ್ತಿನ ರೇಟ್. ಅಲ್ಲಿಗೆ 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,38,900 ರೂಪಾಯಿ ಇದೆ ಇವತ್ತು. ಇನ್ನು 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,51,530 ರೂಪಾಯಿ ಇದೆ. ಇನ್ನು ಬೆಳ್ಳಿ ಬೆಲೆ ಗಗನಕ್ಕೇರ್ತಾ ಇತ್ತು, ಅಷ್ಟೇ ವೇಗದಲ್ಲಿ ಕುಸಿತಾ ಇದೆ. ಇವತ್ತು 1 ಕೆಜಿ ಬೆಳ್ಳಿ ದರದಲ್ಲಿ ಸುಮಾರು 50,000 ರೂಪಾಯಿ ಕುಸಿತವಾಗಿದೆ. ಇವತ್ತಿನ ಬೆಳ್ಳಿ ದರ 1 ಕೆಜಿಗೆ 3 ಲಕ್ಷ ರೂಪಾಯಿಗೆ ಕುಸಿತ ಆಗಿದೆ. ಏರ್ದಷ್ಟೇ ವೇಗದಲ್ಲಿ ಚಿನ್ನದ ರೇಟ್ ಬೀಳ್ತಾ ಇದೆ. ಈಗ ಡೇಟ್ ವೈಸ್ ನಾವು ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಈ 1 ವೀಕಲ್ಲಿ ನಾವು ನೋಡಿರೋದು ಜನವರಿ 29ರಿಂದ ಫೆಬ್ರವರಿ 2ನೇ ತಾರೀಕು ತನಕ ಎಷ್ಟು ಏರಿಕೆ ಆಯಿತು ಇಳಿಕೆ ಆಯಿತು ಅಂತ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಎಸ್ಪೆಷಲಿ ಆಭರಣ ಪ್ರಿಯರು ಅಂತಂದರೆ 22 ಕ್ಯಾರೆಟನ್ನು ಪ್ರಿಫರ್ ಮಾಡ್ತಾರೆ. 29ನೇ ತಾರೀಕು ರೇಟ್ ಇತ್ತು 16,395 ರೂಪಾಯಿ. ಅದೇ ಜನವರಿ 30ನೇ ತಾರೀಕು 15,510 ರೂಪಾಯಿ ಆಯಿತು. ಆಮೇಲೆ ನಿಧಾನಕ್ಕೆ ಇಳಿಕೆ ಕಂಡು ಬರ್ತಾ ಹೋಯಿತು. 31ನೇ ತಾರೀಕು 14,720 ರೂಪಾಯಿ ಆಯಿತು. ಅಲ್ಲಿಗೆ ಫೆಬ್ರವರಿ 1ನೇ ತಾರೀಕು ಆಲ್ಮೋಸ್ಟ್ ಅದೇ ರೇಟ್ ಇತ್ತು. ಇವತ್ತು ನಾವು ನೋಡೋದಾದ್ರೆ 830 ರೂಪಾಯಿ, ನೆನ್ನೆಗೂ ಇವತ್ತು ಡಿಫ್ರೆನ್ಸ್ ಇದೆ. 13,890 ರೂಪಾಯಿಗೆ ಇಳಿಕೆ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು 22 ಕ್ಯಾರೆಟ್ ಅಂದರೆ ಜುವೆಲ್ರಿ ನಾವೇನು ವೇರ್ ಮಾಡ್ತೀವಿ, ಸೊ ಅದಕ್ಕೆ 22 ಕ್ಯಾರೆಟ್ ಪ್ರಿಫರ್ ಮಾಡ್ತಾರೆ. ಇನ್ನು 24 ಕ್ಯಾರೆಟ್ ಅಂದರೆ ಗಟ್ಟಿ ಚಿನ್ನ, ಬಿಸ್ಕೆಟ್ ರೂಪದಲ್ಲಿ, ಕಾಯಿನ್ ರೂಪದಲ್ಲಿ ಇರುತ್ತಲ್ಲ, ಸೊ ಅದನ್ನು ನೋಡೋದಾದ್ರೆ ಜನವರಿ 29ನೇ ತಾರೀಕು 17,885 ರೂಪಾಯಿ ಇತ್ತು. ಸೊ ಅಲ್ಲಿಗೆ 1,177 ರೂಪಾಯಿ ಏರಿಕೆ ಆಗಿತ್ತು 29ನೇ ತಾರೀಕು ಜನವರಿ. ಆಮೇಲೆ ನಿಧಾನವಾಗಿ ಅದು ಕೂಡ ರೇಟ್ ಕಡಿಮೆ ಆಗ್ತಾ ಬಂತು. ಜನವರಿ 30ನೇ ತಾರೀಕು 16,920 ರೂಪಾಯಿ ಇತ್ತು. 31ನೇ ತಾರೀಕು 16,058 ರೂಪಾಯಿ ಇದ್ರೆ, ಸೊ ಅದೇ ರೇಟ್ ನೆನ್ನೆನೂ ಇತ್ತು. ಸೊ ಇವತ್ತು 24 ಕ್ಯಾರೆಟ್ ಚಿನ್ನದ ದರ ಪ್ರತಿ ಗ್ರಾಮ್ಗೆ 15,153 ರೂಪಾಯಿಗೆ ಇಳಿದಿದೆ. ಅಂದರೆ ಸುಮಾರು 905 ರೂಪಾಯಿ ಇಳಿಕೆ ಆಗಿದೆ. ಇದು ಇನ್ನಷ್ಟು ಇಳಿಕೆ ಆಗಲಿ ಅಂತ ಆಭರಣ ಪ್ರಿಯರು ಕಾಯ್ತಾ ಇದ್ದಾರೆ. ನಾಗಾಲೋಟದಲ್ಲಿ ಚಿನ್ನದ ದರ ಏರಿಕೆ ಆಯಿತು, ಇಳಿಕೆ ಆಯಿತು. ಇನ್ನು ಚಿನ್ನ ಮುಂದಿನ ದಿನಗಳಲ್ಲಿ ನಾವು ಕೊಂಡ್ಕೊಳ್ಳೋಕ್ಕಾಗುತ್ತಾ ಇಲ್ವಾ ಅಂತ ಹೇಳಿ ಗ್ರಾಹಕರು ತುಂಬಾ ಕನ್ಫ್ಯೂಸ್ ಆಗಿದ್ರು. ಸೊ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಈಗ ಕುಸಿತ ಆಗ್ತದೆ. ಅಂದರೆ ರಾಕೆಟ್ ವೇಗದಲ್ಲೇ ವೇಗವಾಗಿ ಹೋಗ್ತಾ ಇತ್ತು. ಅಂದರೆ ಸ್ವಲ್ಪ ಪ್ರೀವಿಯಸ್ ಡೇಸ್ಗೆ ನಾವು ಹೋಗೋದಾದ್ರೆ ಜನವರಿ 24ರಿಂದ ಜನವರಿ 28, ಸೊ ನಾಗಾಲೋಟದಲ್ಲಿ ತನ್ನ ರೇಟನ್ನು ಹೆಚ್ಚಿಸ್ಕೊಳ್ತಾ ಇತ್ತು ಚಿನ್ನ. ಬಟ್ ಇವತ್ತು ಕಮ್ಮಿ ಆಗಿದೆ. ಜನವರಿ 24ರದ್ದು ನಾನು 22 ಕ್ಯಾರೆಟ್ ಏನು ತೋರಿಸ್ತಾ ಇದ್ದೀವಿ 14,690 ರೂಪಾಯಿ. ಆಲ್ಮೋಸ್ಟ್ ಇವತ್ತು 13,890 ರೂಪಾಯಿ ಇದೆ. ಸೊ ಇನ್ನಷ್ಟು ಕಡಿಮೆ ಆಗಬಹುದು ಅಂತೇಳಿ ನಿರೀಕ್ಷೆಗಳಿದೆ. ಇನ್ನು ಬೆಳ್ಳಿ ಆಲ್ ಆಫ್ ಸಡನ್ ಏರಿಕೆ ಆಯಿತು, ಒಂಥರ ಶಾಕಿಂಗ್ ಅದು. ಸೊ ಬೆಳ್ಳಿ ಬೆಲೆ ಕುಸಿತ ಆಗಿದೆ. ಅಂದರೆ ಇವತ್ತು 50,000 ರೂಪಾಯಿ ಪ್ರತಿ ಕೆಜಿ ಮೇಲೆ ಕುಸಿತ ಆಗಿರೋದು. ಅಂದರೆ ಇವತ್ತು ರೇಟ್ ಬಂದು ನಿಂತಿದೆ 3 ಲಕ್ಷಕ್ಕೆ. ಅದೇ 29ನೇ ತಾರೀಕು ನೋಡಿ ಆಲ್ ಆಫ್ ಸಡನ್ ಹೈಯೆಸ್ಟ್ ರೇಟ್ ರೀಚ್ ಆಗಿದ್ದು ಬೆಳ್ಳಿ ಅವತ್ತು. ಪ್ರತಿ 1 ಕೆಜಿಗೆ 4,10,000 ಸಡನ್ ಆಗಿ 30,000 ರೈಸ್ ಆಗಿತ್ತು. ಇವತ್ತು 50,000 ಕುಸಿತ ಆಗಿದೆ. ಅಂದರೆ 3 ಲಕ್ಷಕ್ಕೆ ಬಂದು ನಿಂತಿದೆ. 29ನೇ ತಾರೀಕು ಜನವರಿಯಿಂದ ಫೆಬ್ರವರಿ 2 ಅಂದರೆ ಇವತ್ತಿನ ತನಕ ಬೆಳ್ಳಿ ರೇಟನ್ನು ತೋರಿಸ್ತಾ ಇದ್ದೀವಿ. ಚಿನ್ನದ ವ್ಯಾಪಾರಿ ಸಂಘದ ಅಧ್ಯಕ್ಷರು ರವಿಕುಮಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್ ಅವರೇ ನಮಸ್ತೆ. ನಮಸ್ಕಾರ. ಈಗ ಚಿನ್ನದ ರೇಟ್ ಯಾವಾಗಲೂ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಯಾವಾಗ ಬೆಲೆ ಕಡಿಮೆ ಆಗುತ್ತೆ, ನಾವು ಯಾವಾಗ ಖರೀದಿ ಮಾಡಬೇಕು ಅಂತೇಳಿ ಗ್ರಾಹಕರು ವೆಯ್ಟ್ ಮಾಡ್ತಾ ಇದ್ರು. ಇವಾಗಿರೋ ನಿರೀಕ್ಷೆ ಎಷ್ಟು ಫಾಸ್ಟ್ ಆಗಿ ರೈಸ್ ಆಗಿತ್ತು, ನಿಧಾನವಾಗಿ ಇಳಿಕೆ ಆಗ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಮ್ಮಿ ಆಗುತ್ತಾ ರೇಟು ಅಂತ? ನೋಡಿ, ಇದು ಡಿಪೆಂಡ್ಸ್ ಆನ್ ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್. ಅದು
ಇದು ಏನಾಗತ್ತೆ, ಪ್ರಪಂಚ ಯಾವಾಗ ಸುರಕ್ಷೆ ಇಲ್ಲೋ ಅನ್ನೋ ಸಮಯದಲ್ಲಿ ಬೆಲೆ ಜಾಸ್ತಿ ಆಗುತ್ತೆ. ಯಾವಾಗ ಒಂದು ಟ್ರೇಡ್ ಡೀಲ್ ಮಾಡಿದ್ದಾರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್, ಆಮೇಲೆ ಈಗ ಫೆಡ್ ಚೀಫ್ ಚೇಂಜ್ ಮಾಡಿದ್ದಾರೆ ಕೆವಿನ್ ವಾರ್ಶ್ ಅಂತ. ಅದು ಏನಾಗತ್ತೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡಿದಿರಾ ಹಂಗೆ ಇಟ್ಟಿದ್ದಾರೆ. ಆ ಕಾರಣದಲ್ಲಿ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿದೆ US ಗವರ್ಮೆಂಟ್ ಅಲ್ಲಿ, ಏನು ಎಲ್ಲ ಎಕಾನಮಿ ಇಂಪ್ರೂವ್ ಆಗ್ಬೋದು ಅಂತ. ಆವಾಗ ಏನಾಗತ್ತೆ, ಇಷ್ಟ ದಿನ ಯಾರು ಕಾನ್ಫಿಡೆನ್ಸ್ ಇಲ್ಲ ಅಂತ ಈ ಸುರಕ್ಷಾ ಧಾಮಕ್ಕೋಸ್ಕರ ಚಿನ್ನ ತಗೊಂಡಿದ್ರು, ಅವರೆಲ್ಲ ಇವಾಗ ಮಾರಾಟ ಮಾಡಕ್ ಶುರು ಮಾಡ್ತಾ ಇದ್ದಾರೆ. ಆ ಮಾರಾಟ ಮಾಡಕ್ ಶುರು ಆದಾಗ ಬೆಲೆ ಕಮ್ಮಿ ಆಗತ್ತೆ. ಗ್ರಾಹಕರಿಗೆ ನಿನ್ನೆಗಿಂತ ನೋಡಿ 4,10,000 ಇತ್ತು ಬೆಳ್ಳಿ, ಇವತ್ತು 2,68,000 ಇದೆ. ಅವರು ಇನ್ನೂ ಕಮ್ಮಿ ಆಗತ್ತೆ ಅನ್ನೋ ಬದಲು 4 ಲಕ್ಷಕ್ಕಿಂತ ಇವತ್ತು 1.25 ಲಕ್ಷ ಮೇಲೆ ಕಮ್ಮಿ ಆಗಿದೆಯಲ್ಲ ಅಂತ ಯೋಚನೆ ಮಾಡೋರಿದ್ರೆ ಇವತ್ತು ತಗೊಬಹುದು ಅವರು. ಇದು ಬೆಲೆ ಬಂದು ಜಿಯೋ ಪೊಲಿಟಿಕಲ್ ಸ್ಟೆಬಿಲಿಟಿ ಮೇಲೆನೆ ಡಿಪೆಂಡ್ ಆಗತ್ತೆ. ಹಂಗಂತ ಹೇಳಿ ಇಲ್ಲಿ ನಮ್ಮ ಹಬ್ಬ ಬಂತು, ಮದುವೆ ಸೀಸನ್ ಅಂತ ಹೇಳಿ ಆ ರೀತಿಯಿಂದ ಏನು ಇದು ಬೆಳೆದಿಲ್ಲ. ಇದು ಬೈಯರ್ಸ್ ಬಂದ್ಬಿಟ್ಟು ಗ್ರಾಹಕರಿಂದ ಆಗ್ತಾ ಇಲ್ಲ. ಇದು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ, ದಟ್ ಈಸ್ ಫೆಡ್ ಅಂತೀವಿ ನಾವು, ನಮ್ಮ RBI ತರ ಬ್ಯಾಂಕ್ ಆಫ್ ಚೈನಾ ಆಗ್ಲಿ, ಬ್ಯಾಂಕ್ ಆಫ್ ಪೋಲೆಂಡ್ ಆಗ್ಲಿ, RBI ಆಗ್ಲಿ, ಸುಮಾರು ಎಷ್ಟೋ ಟನ್ಗಳು ಪರ್ಚೇಸ್ ಮಾಡಿದ್ದಾರೆ ಏನು ಈ ಒಂದು ಸುರಕ್ಷಾಧಾಮಗೋಸ್ಕರ. ಆ ಕಾರಣಕ್ಕೆ ಜಾಸ್ತಿ ಆಗಿದೆ. ಇವಾಗ ಏನಾಗಿದೆ ಅಂದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಎಕಾನಮಿ ಮೇಲೆ, ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಲೆ ಸ್ವಲ್ಪ ನಂಬಿಕೆ ಬಂದಿದೆ. ಸೊ ಬೆಲೆ ಇವಾಗ ಕಮ್ಮಿ ಆಗಿದೆ. ಇವಾಗ ಗ್ರಾಹಕರು ಹೋದ್ವಾರ ಏನ್ ತಗೊಬೇಕು ಅಂತಿದ್ರು ಇವತ್ತು ಸಮಾಧಾನವಾಗಿ ತಗೊಬಹುದು. ಅದು ಏನು ಅಂದ್ರೆ ಇದನ್ನು ನೋಡ್ಕೊಂಡು ಒಂದು ಲಿಮಿಟ್ ಅಲ್ಲಿ ನಿಜವಾಗ್ಲೂ ಅಗತ್ಯ ಇದೆಯಾ ಅಂತ ನೋಡ್ಕೊಂಡು ಗ್ರಾಹಕರು ಅವರು ಸೇವಿಂಗ್ಸ್ ದುಡ್ಡಲ್ಲಿ ತಗೊಳಕ್ ಮಾತ್ರ ನಾವ್ ಹೇಳ್ತೀವಿ. ಹಂಗಂತೇಳಿ ಸಾಲ ಮಾಡಿ ತಗೊಳೋದು, ಇವತ್ತು ತಗೊಂಡ್ರೆ ತಿರುಗಿ ಜಾಸ್ತಿ ಆಗತ್ತೆ ಅಂತ ಆಸೆ ಬಿದ್ದು ತಗೊಳೋದಕ್ಕಿಂತನೂ ಈಗೊಂದು ಆಸೆ ಹುಟ್ಬಿಟ್ಟಿದೆ ಜನರಿಗೆ. ಏನಂದ್ರೆ ಈಗ ನಾವು ಶೇರ್ ಮಾರ್ಕೆಟ್ ಮೇಲೆ ಹೆಂಗೆ ಟ್ರೇಡಿಂಗ್ ಅನ್ನು ಮಾಡ್ತೀವಿ, ಅದೇ ರೀತಿ ಇದೊಂಥರ ಅಸೆಟ್ ತರ ಆಗ್ಬಿಡುತ್ತೆ. ಇವಾಗ್ಲೇ ತಗೊಂಡ್ಬಿಟ್ರೆ ಮುಂದೆ ನಾವು ಮಾರಿದ್ರೆ ನಮ್ಗೆ ಇನ್ನಷ್ಟು ಲಾಭ ಬರುತ್ತೆ ಅನ್ನೋ ಒಂದು ಹುಚ್ಚತನೂ ಹಿಡಿದ್ಬಿಟ್ಟಿದೆ. ನೋಡಿ ಅದು ಸ್ಪೆಕ್ಯುಲೇಟಿವ್. ಅದು ನೋಡಿ ಸ್ಪೆಕ್ಯುಲೇಟಿವ್ ಅಂದ್ರೆ ಜೂಜಾಡಕ್ ಹೋದಂಗೆ, ಇದೇ ಕುದುರೆನೇ ಗೆಲ್ಲತ್ತೆ ಅಂತ ಹೇಳಿದ್ರೆ ಏನಾಗತ್ತೆ, ದುಡ್ಡು ಕಳ್ಕೊಂತಾರೆ. ನನಗೆಲ್ಲ ಗೊತ್ತು ಇದೇ ಕುದುರೆನೇ ಗೆಲ್ಲತ್ತೆ ಅಂತ ಹೇಳಿ ರೇಸ್ ಕೋರ್ಸ್ ಅವರೆಲ್ಲ ಕಳ್ಕೊಂತಾರೆ. ಆದ್ರಿಂದ ಇದು ಅಷ್ಟೇ, ಯಾರಿಗೂ ಫಂಡಮೆಂಟಲ್ಸ್ ಏನು ಗೊತ್ತಿಲ್ಲ. ಮೈನಿಂಗ್ ಆಕ್ಟಿವಿಟಿ ಏನು, ಪ್ರೊಡಕ್ಷನ್ ಏನು, ಡಿಮ್ಯಾಂಡ್ ಏನು, ಗ್ರಾಹಕರಿಗೆ ಏನು ತಿಳಿದಿರಲ್ಲ. ಎಲ್ರಿಗೂ ಏನು ಅಂದ್ರೆ ಜಾಸ್ತಿ ಆಗತ್ತಲ್ಲ, ದುಡ್ಡು ಮಾಡ್ಕೊಬೇಕಲ್ಲ ಅನ್ನೋ ಆ ಒಂದು ಆಸೆಗೆ ಹೋಗ್ಬೇಡಿ. ನಿಮ್ಮಲ್ಲಿ ನಿಮ್ಮ ಸೇವಿಂಗ್ಸ್ ಅಲ್ಲಿ ಎಷ್ಟಿದೆಯೋ ತಗೊಂಡ್ರೆ ನಾಳೆ ಕಮ್ಮಿನೋ ಜಾಸ್ತಿನೋ ಒಂದು ಆವರೇಜ್ ಆಗತ್ತೆ. ನೋಡಿ ಇವಾಗ ಒಂದು 100 ಗ್ರಾಮ್ ಚಿನ್ನ ತಗೊಂಡವ್ರು ಏನ್ ಮಾಡ್ಲಿ, ಇವಾಗ 10 ಗ್ರಾಮ್ ತಗೊಳ್ಳಿ, ಇನ್ನೊಂದ್ ತಿಂಗಳಾದ್ಮೇಲೆ 10 ಗ್ರಾಮ್ ತಗೊಳ್ಳಿ, ಇನ್ನೊಂದ್ ತಿಂಗಳಾದ್ಮೇಲೆ 10 ಗ್ರಾಮ್ ತಗೊಳ್ಳಿ. ಅದ್ ತಗೊಂಡಾಗ ಏನಾಗತ್ತೆ, ಒಂದ್ ಸ್ವಲ್ಪ ಜಾಸ್ತಿ ಹೆಚ್ಚು ಎಲ್ಲ ಸೇರಿ ಒಂದು ಆವರೇಜ್ ಪ್ರೈಸ್ ಬಿಲ್ಡಪ್ ಆಗತ್ತೆ. ಅವಾಗ ಅವ್ರಿಗೆ ನೋವು ಆಗಲ್ಲ, ಇದ್ರಲ್ಲಿ ಬಂದಿದೆ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ಅದು ದಟ್ ಈಸ್ ಎ ವೇ ಆಫ್ ಸ್ಪೆಂಡಿಂಗ್. ಆಮೇಲೆ ಅವರ ಇನ್ಕಮ್ ಸೋರ್ಸು ನೋಡಿ, ಅವ್ರಿಗೆ 1 ಲಕ್ಷ ರೂಪಾಯಿ ಲಾಭ ಇನ್ಕಮ್ ಇದೆ, ಅಕಸ್ಮಾತ್ 10,000 ಇದೆ ಅಂದ್ರೆ ಒಂದು 30% ಮ್ಯೂಚುವಲ್ ಫಂಡ್ಸ್, ಒಂದು 30% FD, ಒಂದು 30% ಈ ಮೆಟಲ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು. ಪೂರ್ತಿ ಇದ್ರ ಮೇಲೆನೆ ಹಾಕ್ಬಾರ್ದು, ಅದು ತಪ್ಪಾಗತ್ತೆ. ಸರ್ ನೀವಂದ್ರಿ ಇವಾಗ ಕಳೆದ ವಾರ ಕಂಪೇರ್ ಮಾಡಿದ್ರೆ ಈಗ ರೇಟ್ ಕಡಿಮೆ ಆಗಿದೆ, ಈಗ ವೇಟ್ ಮಾಡೋದ್ ಯಾಕೆ, ಖರೀದಿ ಮಾಡಬಹುದು, ಖರೀದಿ ಮಾಡಕ್ ಮನ್ಸಿದೆ ಅಂತೇಳಿ. ಈಗ ಮಧ್ಯಮ ವರ್ಗದವರ ಬಗ್ಗೆ ನಾನು ಹೇಳ್ತೀನಿ ಸರ್. ಹೇಳಿ. ಕಳೆದ ವಾರ ಅವರು ತಗೊಳ್ಬೇಕು ಅಂತಿದ್ದವರು, ಬೆಲೆಗೆ ಪ್ರಿಪೇರ್ ಆದವರು ಇವಾಗ ಸಂತೋಷವಾಗಿ ತಗೊಳ್ಳಿ. ಹೋದ್ ವಾರಕ್ಕಿಂತ ಇವತ್ತು ತುಂಬಾ ಕಮ್ಮಿ ಆಗಿದೆ, ಸಮಾಧಾನವಾಗಿ ತಗೊಳ್ಳಿ. ಇವಾಗ ಪ್ರಿಪೇರ್ ಆಗಿರೋರು, ಪ್ರಿಪೇರ್ ಆಗ್ದಿರಾ ಇವಾಗ ನಾನು ದುಡ್ಡು ಹಾಕ್ತೀನಿ ಜಾಸ್ತಿ ಆಗತ್ತೆ ದುಡ್ಡು ಮಾಡ್ತೀನಿ ಅಂತ ಆ ರೀತಿ ಸ್ಪೆಕ್ಯುಲೇಟಿವ್ ಬೈಯಿಂಗ್ ಯಾರು ಮಾಡಬಾರ್ದು ಅಂತ ಸಜೆಸ್ಟ್ ಮಾಡ್ತೀನಿ. ಈಗ ಮಧ್ಯಮ ವರ್ಗದವರು ಮತ್ತೆ ಬಡತನದಲ್ಲಿರೋರು ಶುಭ ಸಮಾರಂಭಗಳಿಗೆ ನಮ್ಮ ದೇಶದಲ್ಲಂತೂ ಚಿನ್ನ ಬೇಕೇ ಬೇಕು ಅನ್ನೋ ತರ ಆಗ್ಬಿಟ್ಟಿರೋದ್ರಿಂದ ಈ ಖರೀದಿ ಮಾಡಕ್ಕೆ ಸರ್ ನಾನು ಕೇಳ್ತಿರೋ ಒಂದು ಪ್ರೆಡಿಕ್ಷನ್, ಮುಂದಿನ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ಕಮ್ಮಿ ಆಗುತ್ತಾ ಅಥವಾ ಇದೇ ರೈಟ್ ಟೈಮ್ ಅಂತವರಿಗೆ? ನೋಡಿ, ಪ್ರೆಷಿಯಸ್ ಮೆಟಲ್ ಯಾವತ್ತಿದ್ರೂ ಬೆಳೆಯೋದೆ. ಈಗ ಯಾರೇ ಆಗ್ಲಿ ಅವ್ರವ್ರ ಮನೆಯಲ್ಲಿ ಅವ್ರ ಅಜ್ಜಿ ಹುಟ್ಟಿರೋವಾಗ ಎಷ್ಟು ಬೆಲೆ ಇತ್ತು, ಅವ್ರ ತಂದೆ ಹುಟ್ಟಿರೋವಾಗ ಎಷ್ಟು ಬೆಲೆ ಇತ್ತು, ಅವ್ರ ಮಕ್ಕಳು ಮದುವೆ ಮಾಡೋವಾಗ ಎಷ್ಟು ಬೆಲೆ ಇತ್ತು, ಇವತ್ತು ಬೆಲೆ ಇತ್ತು ಎಷ್ಟು ಬೆಲೆ ಇದೆ ನೋಡಿದ್ರೆ ಯಾವತ್ತು ಮೇಲಕ್ಕೆ ಹೋಗೋದು, ಕಮ್ಮಿ ಯಾವತ್ತೂ ಆಗಿರಲ್ಲ. ಯಾವತ್ತು ಏನು ಒಂದು ಗ್ರಾಮಿಗೆ 1,000 ರೂಪಾಯಿ ಜಾಸ್ತಿ ಆದಾಗ ಒಂದು 200 ರೂಪಾಯಿ ಕಮ್ಮಿ ಆಗತ್ತೆ ಅಷ್ಟೇ ಹೊರತು ವಾಪಸ್ 1,000 ರೂಪಾಯಿ ಕಮ್ಮಿ ಆಗಲ್ಲ. ಸೊ ಯಾವತ್ತಿದ್ರೂ ಗೋಲ್ಡ್ ಯಾವತ್ತೂ ಕೈ ಬಿಡಲ್ಲ. ಇವತ್ತರೆಗೂ ನಮ್ಮ ಇಂಡಿಯನ್ ಇನ್ವೆಸ್ಟರ್ಸ್ ಯಾರೇ ಆಗ್ಲಿ ಯಾರಿಗೂ ಕೈ ಬಿಟ್ಟಿಲ್ಲ. ಇವಾಗ ನೋಡಿ, ಕೋವಿಡ್ ಬಂದಾಗ ಬೆಲೆ ಜಾಸ್ತಿ ಆಯ್ತು, ಇವು ಜಾಸ್ತಿ ಆಗೋಯ್ತು ಅಂದ್ರು, ಅವಾಗ ತಗೊಂಡಿರೋರ್ಗ್ ಲೆಕ್ಕ ಹಾಕಿದ್ರೆ ಇವತ್ತು ಡಬಲ್ ಆಗಿದೆ. ಯಾವ ಪರಿಸ್ಥಿತಿಯಲ್ಲಿ ತಗೊಂಡ್ರು ಚಿನ್ನ ಯಾವತ್ತೂ ಕೈ ಕೊಟ್ಟಿಲ್ಲ. ಕಡಿಮೆ ಆಗುತ್ತೆ ಅನ್ನೋ ಆಸೆ ಹೆಂಗಿದೆ ಅಂದ್ರೆ ರವಿಕುಮಾರ್ ಅವರೇ, ಈ ವಾರದಲ್ಲಿ ಒಂದು 12,000ಕ್ಕೆ ಬರ್ಬೋದು, ಆಮೇಲೆ ಒಂದು 10,000ಕ್ಕೆ ಬರ್ಬೋದೇನೋ ಒಂದು ನಿರೀಕ್ಷೆ ಇದೆ, ಅದು ಸಾಧ್ಯ ಆಗ್ಬೋದಾ? ಅಕಸ್ಮಾತ್ ಆತರ ಪರಿಸ್ಥಿತಿ ಬಂದ್ರೆ ಅದೇ ನಾನು ಹೇಳ್ತೀನಿ, 100 ಗ್ರಾಮ್ ತಗೊಂಡವ್ರು ಇವಾಗ 10 ಗ್ರಾಮ್ ತಗೊಳ್ಳಿ, ಆಮೇಲೆ ಒಂದು 10 ಗ್ರಾಮ್ ತಗೊಳ್ಳಿ, ಆಮೇಲೆ ಒಂದು 10 ಗ್ರಾಮ್ ತಗೊಳ್ಳಿ. ಕಾದು ನೋಡಿ, ಪೇಷನ್ಸ್ ಸ್ಪೇಸ್ ಆಫ್ ಯಾವತ್ತಿರು ಸಮಾಧಾನವಾಗಿ ತಗೊಳೋದು ಒಳ್ಳೇದು. ಇನ್ ಬೆಳ್ಳಿ ವಿಷಯ ನಾವು ಮಾತಾಡ್ಲೇಬೇಕು. ಈಗ ಚಿನ್ನ ಹೆಂಗ್ ರಾಕೆಟ್ ವೇಗದಲ್ಲಿ ಹೋಗ್ತಾ ಇತ್ತು, ಹಿಂದಿನಿಂದಲೂ ಹೋಗ್ತಿತ್ತು. ಬೆಳ್ಳಿ ಯಾರು ಹಂಗೆ ಪ್ರಿಡಿಕ್ಟ್ ಮಾಡಿರ್ಲಿಲ್ಲ, ಗ್ರಾಹಕರೇ ಎಸ್ಪೆಷಲಿ.
ಸೊ ವ್ಯಾಪಾರಸ್ಥರು ಮಾಡಿರ್ಬೋದೇನೋ. ಇವತ್ತಿಗೂ ಎಷ್ಟೇ ಕಮ್ಮಿ ಆದ್ರೂನು ಹೋದ ವರ್ಷದಕ್ಕಿಂತ ಡಬಲ್ ಇದೆ ರೇಟ್. ಏನು ಪೂರ್ತಿ ಏನ್ ಕಮ್ಮಿ ಆಗಿಲ್ಲ. ನಾವು 2023-24 ಲೆವೆಲ್ಸ್ ಏನ್ ಬಂದಿಲ್ಲ. ಏನು ಒಂದು ಮಟ್ಟ ಮುಟ್ಬಿಟ್ಟು ಇವಾಗ ಹಿಂದೆ ಬಂದಿದೆ ಸ್ವಲ್ಪ. ಹಂಗಂತೇಳಿ ತೀರಾ ಬಿದೋಗಿದೆ ಅನ್ನೋ ತರ ಏನಿಲ್ಲ. ಇದು ಕರೆಕ್ಷನ್. ಮಾರ್ಕೆಟ್ ಯಾವಾಗೂ ಅಷ್ಟೇ ಗ್ರಾವಿಟಿ ವಾಟ್ ಗೋಸ್ ಅಪ್ ಶುಡ್ ಕಮ್ ಡೌನ್ ಅಂತ ಹೇಳಿ ಒಂದು ಕರೆಕ್ಷನ್ ಆಗತ್ತೆ ಯಾವುದೇ ಮಾರ್ಕೆಟ್ ಆಗ್ಲಿ. ಇದು ಒಂದು ಕರೆಕ್ಷನ್ ತಗೊಂಡಿದೆ. ಹಂಗಂತ ಹೇಳಿ ತೀರಾ ಕಮ್ಮಿ ಹೋಗಿದೆ ಅಂತ ಇನ್ವೆಸ್ಟ್ ಮಾಡಬಾರ್ದು. ಬೇಡದಿರೋದು ಯಾವ್ದು ತಗೊಳ್ಳೂಬಾರ್ದು. ಅದು ನಮ್ಮ ಒಂದು ಸಜೆಷನ್. ಅದು ಯಾಕೆಂದ್ರೆ ತುಂಬಾ ಜನ ಆಸೆಗೆ ತಗೊಂಡಿರೋರು ನೋಡಿ 4 ಲಕ್ಷ ತಗೊಂಡಿರೋ ಇವತ್ತು ಅವ್ರಿಗೆ ನಷ್ಟ. ಇವತ್ತು 4 ಲಕ್ಷ 1,000 ತಗೊಂಡ್ರು ಹೋದ್ ವಾರ ಕೆಲವರು. ಇವತ್ತು ಅವ್ರಿಗೆ 2.68 ಅಂದ್ರೆ ಅವ್ರಿಗೂ ನೋವಾಗತ್ತೆ. ಅದಕ್ಕೆ ಎಲ್ರು ಅಗತ್ಯ ಪ್ರತಿಯೊಬ್ಬರಿಗೂ ಲಾಭನೇ ಬೇಕು ಅಂತ ಹೇಳೋದಕ್ಕಿಂತಾನು ಕಷ್ಟ ಬಿದ್ದಿದ್ರಲ್ಲಿ ಏನ್ ಬಂತೋ ಲಾಭ, ಪಾಲಕ್ ಬಂದಿದ್ ಪಂಚಾಮೃತ ಅಂತ ಆ ಲಾಭ ತಗೊಂಡು ಸಣ್ಣದಾಗಿ ಇನ್ವೆಸ್ಟ್ ಮಾಡಿ ಎಷ್ಟು ಬೇಕೋ ಅಷ್ಟು ತಗೊಂತಾ ಇದ್ರೆ ಅದು ಸಮಾಧಾನವಾಗಿರುತ್ತೆ. ನಾವು ಇಲ್ಲ ಇದ್ರಲ್ಲಿ ನನಗೆ ತುಂಬಾ ಐಡಿಯಾ ಇದೆ ಅಂತ ತಪ್ಪು ಕಾಲ್ಪನಿಕೆ ಇಟ್ಕೊಂಡು ಇನ್ವೆಸ್ಟ್ ಮಾಡಿ ದುಡ್ಡು ಕಳ್ಕೊಂಬೇಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಓಕೆ, ಈಗ ಅಸೆಟ್ ರೂಪದಲ್ಲಿ ತಗೊಳ್ಳೋರು ಈ ಕಾಯಿನ್ ಅಥವಾ ಖಂಡಿತ ಅಸೆಟ್ ರೂಪದಲ್ಲಿ ಯಾವತ್ತಿದ್ರು ಅಸೆಟ್ ಪ್ರೆಷಿಯಸ್ ಮೆಟಲ್ಸ್ ಯಾವತ್ತಿದ್ರು ನೋಡಿ. ಪ್ರತಿ ಸಲಿ ಚಿನ್ನ ಅಂಗಡಿಗೆ ಬರುವಾಗ ಅಯ್ಯೋ ಬೆಲೆ ಜಾಸ್ತಿ ಆಗಿದೆ ಅಂತ ಇದ್ರು ಹೊರತು ತಿರುಗಿ ಒಂದ್ ವಾರ ಬಿಟ್ಟು ನೋಡಿದ್ರೆ ಅಯ್ಯೋ ಅವಾಗ ತಗೊಂಡಿದ್ದು ಒಳ್ಳೇದಾಯ್ತಲ್ಲ ಅಂತಾರೆ. ಇದು ನಾವು ವ್ಯಾಪಾರದಲ್ಲಿ ನಾನು 35 ವರ್ಷದಿಂದ ಇದ್ದೀನಿ. ಆವಾಗ 300 ರೂಪಾಯಿ ಗ್ರಾಮ್ ಇರ್ಬೇಕಾದ್ರು ಇವು ಜಾಸ್ತಿ ಅಂತಿದ್ರು. 1000 ಆದಾಗ ಅಯ್ಯೋ 300 ರೂಪಾಯಿ ಇರೋವಾಗ ಇನ್ನೂ ಸ್ವಲ್ಪ ತಗೊಂಬೋದಾಯ್ತಲ್ಲ ಅಂತಾರೆ. ಆ 1000 ತಗೊಂಡಾದ್ಮೇಲೆ 1 ವರ್ಷ ಆದ್ಮೇಲೆ ಅಯ್ಯೋ ಇವಾಗ 2000 ಆಯ್ತಲ್ಲ ಅವಾಗ್ಲೇ ಇನ್ನೂ ತಗೊಂಬೋದಾಯ್ತು ಅಂತಾರೆ. ಆದ್ರಿಂದ ಚಿನ್ನ ಯಾವತ್ತಿದ್ರು ಇಟ್ಸ್ ಅಸೆಟ್, ವ್ಯಾಲ್ಯೂಯಬಲ್ ಅಸೆಟ್ ಅದು ಮಾತ್ರ. ಯಾಕೆಂದ್ರೆ ಓವರ್ ದಿ ಕೌಂಟರ್ ಅವ್ರ ದುಡ್ಡಾಗತ್ತೆ. ಎಲ್ಲೂ ಅದಕ್ಕೇನ್ ದಾಖಲೆ ಬೇಕು ಅದ್ ಬೇಕು ಅಂತ ಏನು ಇಲ್ಲ. ಈ ಕೌಂಟರ್ ಅಲ್ಲಿ ಈ ಕಡೆ ದುಡ್ಡು ಇಟ್ರೆ ಈ ಕಡೆ ಚಿನ್ನ ಇಟ್ರೆ ದುಡ್ಡು. ಈಸಿಯಾಗಿ ಮೋಸ್ಟ್ ಲಿಕ್ವಿಡೇಟೆಡ್ ಪ್ರೆಷಿಯಸ್ ಮೆಟಲ್ಸ್ ಅಂದ್ರೆ ಗೋಲ್ಡ್, ಸಿಲ್ವರ್. ಆ ಕಾರಣದಲ್ಲಿ ಅವ್ರ ಸೇವಿಂಗ್ಸ್ ಅಲ್ಲಿ ಮಾತ್ರ ತಗೊಬೇಕು. ಎಲ್ರು ಇನ್ವೆಸ್ಟರ್ ಆಗ್ಬಾರ್ದು. ಈಗ ಮಕ್ಕಳು ಬೆಳೀತಾ ಇರ್ತಾರೆ. ಇವಾಗ 10 ಗ್ರಾಮು ಆಮೇಲೆ 10 ಗ್ರಾಮು ಉಳ್ದಿದ್ ದುಡ್ಡಲ್ಲಿ ತೆಗೆದ್ರೆ ಅವ್ರ ಮದುವೆ ಟೈಮಲ್ಲಿ ಅದು ಅನುಕೂಲವಾಗಿರುತ್ತೆ. ಒಂದೇ ಸಲಿ ತಲೆ ಮೇಲೆ ಬರಲ್ಲ. ಅಯ್ಯೋ ನಮ್ಮ ಹತ್ರ ದುಡ್ಡಿಲ್ವಲ್ಲ, ಏನಾದ್ರು ಸೈಟ್ ಮಾರಿ ಚಿನ್ನ ತಗೋಣ ಆ ತರ ಪರಿಸ್ಥಿತಿ ಬರಲ್ಲ. ಅವರು ಉಳಿಸ್ಕೊಂಡು ಅವರು ಒಂದು ಸಂಪತ್ತು ಉಳ್ಕೊಂಡು ಅವರು ಎಕಾನಮಿನೂ ಬೆಳೆಯೋ ಅಂತ ಒಂದು ಸಜೆಷನ್ ನಾವು ಹೇಳೋದು. ಈಗ ರೇಟ್ ಹೆಚ್ಚಾಗ್ಲಿ ಕಡಿಮೆ ಆಗ್ಲಿ ಗ್ರಾಹಕರಿಂದ ಅಂತೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಸೊ ಇವತ್ತು ಸ್ವಲ್ಪ ರೇಟ್ ಕಮ್ಮಿ ಆಗಿರೋದ್ರಿಂದ ಇವತ್ತು ಗ್ರಾಹಕರ ಮನಸ್ಥಿತಿ ಹೇಗಿದೆ? ಗ್ರಾಹಕರು ಇವತ್ತು ನೋಡಿ ನಮ್ಗೆ ಇಷ್ಟ ದಿನ ವ್ಯಾಪಾರ ಇರ್ಲಿಲ್ಲ. ಇವತ್ತು ಸುಮಾರು ಜನ ವ್ಯಾಪಾರ ಬಂದಿದ್ದಾರೆ ಇವತ್ತು. ಯಾಕೆಂದ್ರೆ ಸುಧಾರಣೆ ಆಗಿದೆ ಅಂತ. ನಮ್ ಜನ ಏನಿದ್ರು ನೋಡಿ ವೆರಿ ಶಾರ್ಟ್ ಮೆಮೊರಿ, ಇದನ್ನ ಮರ್ತೋಗ್ಬಿಡ್ತಾರೆ. ಈ ಬೆಲೆಗೆ ಸ್ಲೋಲಿ ಅಡ್ಜಸ್ಟ್ ಆಗ್ಬಿಡ್ತಾರೆ. ಇವಾಗ ನೋಡಿ 1 ವಾರಕ್ಕೂ ಇವತ್ತಿಗೂ ನಮ್ಮ ಅಂಗಡಿಯಲ್ಲಿ ನಮ್ ಗ್ರಾಹಕರಿದ್ದಾರೆ. ಅಯ್ಯೋ ಇವತ್ತು ಪರವಾಗಿಲ್ಲ ರೀ ಅಂತ. ಅವ್ರಿಗೇನು ಮೊನ್ನೆ ಆ ಬೆಲೆ ಇತ್ತಲ್ಲ ಇವಾಗ ಕಮ್ಮಿ ಆಯ್ತಲ್ಲ, ಇದು ಎಷ್ಟೋ ಸಮಾಧಾನ ಆಗಿದೆಯಲ್ಲ ಅಂತ ಇವತ್ತು ವ್ಯಾಪಾರ ಸ್ಟಾರ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ರವಿಕುಮಾರ್ ಅವರೇ ನ್ಯೂಸ್ 18ಗೆ ಮಾತನಾಡಿದ್ದಕ್ಕೆ. ಇನ್ನು ಮೈಸೂರಲ್ಲಿ ಚಿನ್ನ ಬೆಳ್ಳಿ ಗ್ರಾಹಕರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಿನ್ನದ ಅಂಗಡಿ ಮಾಲೀಕರು, ಸಿಬ್ಬಂದಿ ಕೂಡ ಮಾತಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಇವತ್ತಿಗೆ ತಕ್ಕಂತೆ ಒಂದು 20% ಇಳಿದೈತೆ. ಜನಗಳಿಗೆ ಮನವಿ ಅಂದರೆ ಇಷ್ಟು ದಿನ ನಮ್ಮ ವ್ಯಾಪಾರ ಇರಲಿಲ್ಲ, ಇನ್ಮೇಲಾದರೂ ಬಂದು ಚಿನ್ನ ತಗೋಬೋದು. ತುಂಬ ರೇಟ್ ಇಳಿದೈತೆ, ಬಂದು ತಗೋಬೋದು. ಶುಕ್ರವಾರ ಸುಮಾರು 16,500 ರೂಪಾಯಿ ಇತ್ತು ಗ್ರಾಮು. ಇವತ್ತು 13,800 ರೂಪಾಯಿಗೆ ಬಂದೈತೆ, 790 ರೂಪಾಯಿ. ಬೆಳ್ಳಿ 4 ಲಕ್ಷ ರೂಪಾಯಿ ಕೆಜಿ ಇದ್ದಿದ್ದು ಇವತ್ತು 2,68,000 ರೂಪಾಯಿ ಆಗೈತೆ. ಸುಮಾರು 40% ಅಷ್ಟು ಇಳಿಕೆ ಆಗೈತೆ ಬೆಳ್ಳಿ. ಅದು ತಗೋಬೋದು ಜನಗಳು. ಇದೊಂದು ಆಪರ್ಚುನಿಟಿ ಐತೆ, ಈ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಮುಂದಕ್ಕೆ ದರಗಳು ಏರುತ್ತೆ ಅಂತ ಖಂಡಿತ ಈ ದರದಲ್ಲೇ ತಗೋಬಹುದು. ಇದೆ ಸರ್, ಇವತ್ತಿಂದ ನೋಡ್ಬೇಕಾಗಿರತ್ತೆ ಸರ್. ಯಾಕೆಂತಂದ್ರೆ ಜನ ಹೇಗೆ ತಗೊಳ್ತಾ ಇದಾರೆ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಎಲ್ಲಾರ್ಗು ಅದೇ ಇತ್ತು, ಕಡಿಮೆ ಆಗ್ಬಹುದು ಇಲ್ಲ ಜಾಸ್ತಿ ಆಗ್ಬಹುದು ಅನ್ನೋದಿತ್ತು. ಸೊ ಇವತ್ತಿಂದ ನೋಡ್ಬೇಕಾಗಿರತ್ತೆ ಹೇಗಿರತ್ತೆ ವ್ಯಾಪಾರ. ಮೊದಲು ಆಕ್ಚುಲಿ ಜಾಸ್ತಿ ಇದ್ದಾಗ ಒಂದು ಸ್ವಲ್ಪ ಕಷ್ಟ ಇತ್ತು. ಕಸ್ಟಮರ್ಸ್ ಒಂದು ಸ್ವಲ್ಪ ಹೆದರ್ಕೊಂಡ್ಬಿಟ್ಟಿದ್ರು, ತುಂಬಾ ರೇಟ್ ಜಾಸ್ತಿ ಆಗ್ತಿದೆ ಏನಾಗತ್ತೆ ಅಂತ. ಇವತ್ತು ಆಕ್ಚುಲಿ ನೆನ್ನೆ ಬಜೆಟ್ ಇಂದ ಇವತ್ತೊಂದು ಸ್ವಲ್ಪ ರೇಟ್ ಕಡಿಮೆ ಆಗಿದೆ. ಇವತ್ತಿಂದ ರೆಸ್ಪಾನ್ಸ್ ಎಲ್ಲ ನೋಡ್ಬೇಕು. ಇವಾಗ ಅವ್ರಿಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ ಸರ್. ಇವಾಗ ಬರ್ತಾರೆ, ಬಜೆಟ್ ಕಡಿಮೆ ಆಗಿದ್ರಿಂದ ಅವ್ರಿಗೊಂದು ಸ್ವಲ್ಪ ಅನುಕೂಲ ಆಯ್ತು ತಗೊಳಕ್ಕೆ. ಕಡಿಮೆ ಆಗಿದೆ ಅಂತ ಏನಿಲ್ಲ, ಇನ್ನ ಕಡಿಮೆ ಮಾಡಿದ್ರೆ ತಗೋಬಹುದು. ಇನ್ನ ಸ್ವಲ್ಪ ಕಡಿಮೆ ಮಾಡಬೇಕು, ತುಂಬಾನೇ ಜಾಸ್ತಿ ಇತ್ತು. ಅದರಿಂದ ಈ ತರ ಎಲ್ಲ ಆದ್ರೆ ತಗೊಳೋರ್ಗು ಹಿಂಸೆ ಆಗುತ್ತೆ.
ಇನ್ನ ಕಡಿಮೆ ಮಾಡಿದ್ರೆ ಒಳ್ಳೇದು. ತುಂಬಾನೇ ಜಾಸ್ತಿ ಇರೋದ್ರಿಂದ ಬೇರೆಯವ್ರಿಗೂ ತಗೊಳಕ್ ಹಿಂಸೆನೆ. ಅದರಿಂದ ಕಡಿಮೆ ಮಾಡಿದ್ರೆ ಒಳ್ಳೇದು. ಇನ್ನ ಸ್ವಲ್ಪ ಕಡಿಮೆ ಆಗ್ಬೇಕು. ಕಡಿಮೆ ಅಂದ್ರೆ ಒಂದು 10,000 ತನಕ ಬಂದ್ರೆ ಓಕೆ. ಏನಿಲ್ಲ, ಹಾಗಂತ ಕಡಿಮೆ ಅಂತ ಏನಾಗಿಲ್ಲ. ಈಗ ಲಾಸ್ಟ್ 3 ಡೇಸ್ಗೆ ಹೋಲ್ಸ್ಕೊಂಡ್ರೆ ಪರವಾಗಿಲ್ಲ, ಬೆಟರ್ ಇದೆ. ಆದ್ರೆ ಇನ್ನ ಸ್ವಲ್ಪ ಕಡಿಮೆ ಆಗ್ಬೇಕು. ಯಾಕಂದ್ರೆ ಬಡವರು ಕೂಡ ಈಗ ಒಂದ್ ಗಂಡ್ ಮಕ್ಳು ಮನೇಲಿ ಮದ್ವೆ ಮಾಡ್ಬೇಕು ಅಂದ್ರೆ ಒಂದ್ ಹುಡುಗಿಗೆ ತಾಳಿ ಮಾಡಿಸ್ಬೇಕು ಅನ್ನೋದಿರುತ್ತೆ. 4 ರಿಂದ 5 ಗ್ರಾಮ್ಗಾದ್ರೂ ಬೇಕು. ಈಗ ಒಂದ್ ತಾಳಿ ಮಾಡ್ಸಕ್ಕೂ ಆಗಲ್ಲ ಅಂದಾಗ ಕಷ್ಟ ಆಗತ್ತೆ. ಗಂಡ್ಮಕ್ಳು ಅವಾಗ ಏನಂದ್ರೆ ಹೆಣ್ಮಕ್ಳಿಗೆ ಮದ್ವೆ ಮಾಡ್ಬೇಕಂದ್ರೆ ಕಷ್ಟ ಇದೆ ಅಂತ ಹೇಳ್ತಿದ್ರು. ಈ ಗಂಡ್ ಮಕ್ಳೇ ಆಗ್ಲಿ ಹೆಣ್ಮಕ್ಳೇ ಆಗ್ಲಿ ಮದ್ವೆ ಮಾಡೋ ಮನೇಲಿ ತುಂಬಾ ಕಷ್ಟ ಇದೆ. ಚಿನ್ನ ಈಗ ದಿನ ಹೆಚ್ಚಾಗೋದ್ರಿಂದ ಕಷ್ಟ ಇದೆ. ಹಾಗಾಗಿ ಈಗ 3-4 ದಿನದಿಂದ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಸ್ವಲ್ಪ ಮಧ್ಯಮ ವರ್ಗದವ್ರಿಗೆ ಬಡವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳಿ. ಇನ್ನು ಬೆಳಗಾವಿಯಲ್ಲಿ ಚಿನ್ನದಂಗಡಿ ಮಾಲೀಕರು ಗ್ರಾಹಕರು ಏನ್ ಹೇಳಿದ್ದಾರೆ ನೋಡೋಣ. ಜನರ ರೆಸ್ಪಾನ್ಸು ಈಗ ಎಲ್ಲರೂ ಬಹಳ ಖುಷಿ ಪಡೆದಿದ್ದಾರೆ. ಬಟ್ 1,80,000 ಹೋಗಿತ್ತು ರೇಟ್. ಆವಾಗ ಫುಲ್ ತುಂಬ ಪ್ಯಾನಿಕ್ ಸಿಚುವೇಶನ್ ಆಗಿತ್ತು. ಯಾಕಂದರೆ ಮುಂದಿನ ತಿಂಗಳಿಂದ ಮ್ಯಾರೇಜ್ ಸೀಸನ್ ಅಪ್ರೋಚ್ ಆಗತ್ತಿದೆ. ಆಮೇಲೆ ನಮ್ಮ ಇಂಡಿಯನ್ ಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇಫೆಕ್ಟ್ ಭಾಳ ಆಗೈತೆ ರೀ ಅದು. ಸೊ ಈಗ ಒಮ್ಮೆ ಸ್ಪೆಷಲಿ ನಾವು ಇಂಡಿಯಾ ಅದು ಬಿಲ್ಯಾಟ್ರಲ್ ಟ್ರೇಡ್ ಯುರೋಪಿಯನ್ ಯೂನಿಯನ್ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಮಾಡಿದ ಕೂಡಲೇ ನಮ್ಗೆ ಸ್ವಲ್ಪ ಈಗ ಕನ್ಫರ್ಮೇಷನ್ ಇತ್ತು ಕಿ ಬಂಗಾರ ರೇಟ್ ಇಳಿಬೇಕು.